ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ದೀರಾ ನನಗೆ ಏನೆಲ್ಲ ಆರೋಗ್ಯ ಸಮಸ್ಯೆ ಆಗಿತ್ತು, ಹಾಗೆ ಟ್ರೀಟ್ಮೆಂಟ್ ಹೇಗಿತ್ತು ಹಾಸ್ಪಿಟಲ್ ವ್ಲಾಗು ಅಪ್ಲೋಡ್ ಮಾಡಿದ್ದೆ. ಸೊ ಅದರಿಂದ ಮುಂದುವರೆದ ಭಾಗ ಇದು. ಏನಂತಂದರೆ ಫಸ್ಟ್ ಟೈಮ್ ಮುಂದುವರ್ಸೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇವತ್ತಿನ ವ್ಲಾಗಲ್ಲಿ ಹೆಪಟೈಟಿಸ್ ಎ ಅಂದರೆ ಅದು ನನಗೆ ಬಂದಂಥ ವೈರಲ್ ಇನ್ಫೆಕ್ಷನ್ ಆಯಿತಾ. ಈ ಒಂದು ಹೆಪಟೈಟಿಸ್ ಎನ ಲಕ್ಷಣ ಹೇಗಿತ್ತು, ಹಾಗೆ ನನಗೆ ಹೇಗೆ ಬಂತು, ಹಾಗೆ ನನಗೆ ಯಾವ ಡಾಕ್ಟ್ರು ನೋಡಿದ್ದು, ಜೊತೆಗೆ ಯಾವ ಹಾಸ್ಪಿಟಲ್ಗೆ ಹೋಗಿದ್ದು, ಮತ್ತು ಏನೆಲ್ಲ ಟೆಸ್ಟ್ ಮಾಡಿದರು, ಕೆಲವೊಂದು ಮಾಹಿತಿ ನನಗೆ ಏನೆಲ್ಲ ಹೇಳಿದ್ದಾರೆ, ಪ್ರಿಕಾಷನ್ ಏನು ಹೇಳಿದ್ದಾರೆ, ಮತ್ತು ಮುಂದೆ ನಾನು ಏನೆಲ್ಲ ಅಳವಡಿಸ್ಕೋಬೇಕು ಅದನ್ನು ಏನು ಹೇಳಿದ್ದಾರೆ, ಅದನ್ನೆಲ್ಲ ಇವತ್ತಿನ ವ್ಲಾಗಲ್ಲಿ ಹೇಳ್ತೀನಿ. ಹಾಗೆ ತುಂಬ ರಿಕ್ವೆಸ್ಟೆಡ್ ವೀಡಿಯೋ ಅಂತ ಹೇಳ್ಬೋದು. ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜ್ ಮಾಡಿದ್ರಿ, ಸಿಂಟಮ್ಸ್ ಬಗ್ಗೆ ಹೇಳಿ, ಟೆಸ್ಟ್ಗಳ ಬಗ್ಗೆ ಹೇಳಿ, ಹಾಗೆಯೇ ಆಹಾರ ಕ್ರಮದ ಬಗ್ಗೆ ಎಲ್ಲ ತಿಳಿಸಿ, ಹಾಗೆ ಏನೆಲ್ಲ ಹೇಳಿದ್ದಾರೆ ಅಂತೆಲ್ಲ ಹೇಳಿ ಅಂತ ಹೇಳಿಬಿಟ್ಟು, ಹಾಗೆ ಸುಮಾರು ಜನ ವಿಶ್ ಮಾಡಿದರೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಚ್ಚು ಕಮ್ಮಿ 1 ಲಕ್ಷದ ಹತ್ರ ವ್ಯೂಸ್ ಆಗಿದೆ ಅದು ವಿಡಿಯೋ. ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ಅದಕ್ಕೆಲ್ಲ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ತೀನಿ, ಆಯಿತಾ. ತುಂಬ ದಿನ ತೊಗೊಂಡೆ ವಿಡಿಯೋ ಮಾಡಲಿಕ್ಕೆ, ಜೊತೆಗೆ ಇದು ಸ್ವಲ್ಪ ಲೆಂತಿ ಆಗುತ್ತೆ, ಪೂರ್ತಿಯಾಗಿ ನೋಡಿ, ಎಲ್ಲರೂ ಸ್ಕಿಪ್ ಮಾಡಬೇಡಿ. ತುಂಬ ಯೂಸ್ಫುಲ್ ವಿಡಿಯೋ, ಎಲ್ಲರೂ ತಿಳ್ಕೊಬೇಕಾಗಿರೋಂಥ ವಿಡಿಯೋ. ಏಕೆಂದರೆ ನೋಡಿ, ನನಗೇ ಇದ್ರ ಬಗ್ಗೆ ಅರಿವಿಲ್ಲದೆ ಮನೇಲೇ 10 ದಿನ ಕಾಲ ಕಳೆದ್ಬಿಟ್ಟಿದ್ದೀನಿ. ಇನ್ನೊಂದು 4-5 ದಿವಸ ಕಳೆದಿದ್ರೆ ಲಾಸ್ಟ್ ಸ್ಟೇಜಿಗೆ ತಲುಪ್ತಿದ್ದೆ ಅಂತ ಹೇಳ್ಬೋದು. ಹಾಗಾಗಿ ಈಗ ಬೇರೆಯವ್ರು, ಈಗ ಡಾಕ್ಟರ್ಸ್ಗಳು ಹೇಳೋದನ್ನು ಜೊತೆಗೆ ಏನು ಗೊತ್ತಾ, ನಾನು ಹೆಪಟೈಟಿಸ್ ಎ ವೈರಸ್ಗೆ ಒಳಗಾಗಿ ಅದನ್ನು ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಕ್ಯೂರ್ ಆಗಿ ಇವತ್ತು ನಿಮ್ಮ ಮುಂದೆ ಬಂದಿರೋದು. ಸೊ ಹಾಗಾಗಿ ನನ್ನಲ್ಲಿ ಆದಂಥ ಬದಲಾವಣೆ, ಹಾಗೆ ಏನೆಲ್ಲ ಲಕ್ಷಣಗಳು ನನ್ನಲ್ಲಿ ಕಾಣಿಸ್ತು, ಇದು ಪ್ರತಿಯೊಬ್ಬರಲ್ಲೂ ಹೆಪಟೈಟಿಸ್ಗೆ ಏನಾರ ಒಳಗಾದರೆ, ಅದರಲ್ಲೂ ಎ ಮತ್ತು ಇ ವೈರಸ್ಗೆ ಒಳಗಾದರೆ ನನಗೆ ಏನೆಲ್ಲ ಸಿಂಟಮ್ಸ್ ಹೇಳ್ತೀನಿ, ಆ ಸಿಂಟಮ್ಸ್ಗಳೇ ನಿಮ್ಗಳಿಗೂ ಸಹ ಬರೋದು. ಹಾಗಾಗಿ ಯಾರಿಗೂ ಬರೋದು ಬೇಡ, ತಿಳ್ಕೊಂಡಿರಲಿ ಅಂತ ಅಷ್ಟೇ. ನೋಡಿ, ನನಗೂ ಗೊತ್ತಿರಲಿಲ್ಲ. ಈಗ ನನಗೆ ಹುಷಾರು ತಪ್ಪಿದ್ದಕ್ಕೆ ಇದ್ರ ಬಗ್ಗೆ ಎಲ್ಲ ಅರಿವು ಮೂಡ್ತಲ್ವ, ಹಂಗೆ ನನ್ನಿಂದ 4 ಜನಕ್ಕೆ ಗೊತ್ತಾಗಲಿ ಅನ್ನೋ ಉದ್ದೇಶ ಅಷ್ಟೇ. ಆದಷ್ಟು ಇದನ್ನು ಶೇರ್ ಮಾಡಿ. ಹಾಗೆಯೇ ಯಾರಿಗೆಲ್ಲ ಈ ಥರ ಸಣ್ಣ ಪುಟ್ಟ ಸಿಂಟಮ್ಸ್ ಕಾಣಿಸಿದ್ರೆ ನೆಗ್ಲೆಕ್ಟ್ ಮಾಡಬೇಡಿ, ತಕ್ಷಣ ನುರಿತ ಡಾಕ್ಟರ್ಸ್ಗಳಿಗೆ ತೋರಿಸಿ. ಹಾಗೆ ಲೋಕಲ್ ಹಾಸ್ಪಿಟಲ್ಸ್ಗಳಿಗೆಲ್ಲ ಹೋದರೆ ನಿಮಗೆ ಎಡವಟ್ಟು ಮಾಡ್ತಾರೆ. ನಾನು ಹಂಗೆ ಲೋಕಲ್ ಹಾಸ್ಪಿಟಲ್ಗೆ ಹೋಗಿ 10 ಡೇಸ್ ವೇಸ್ಟ್ ಮಾಡಿದ್ದೀನಿ ಮನೇಲೇ ಎತ್ಕೊಂಡು, ಗ್ಯಾಸ್ಟ್ರಿಕ್ ಅಂತ ಅಂದ್ಕೊಂಡು. ಅದಕ್ಕೇ ಇಂಥ ಪ್ರಾಬ್ಲಮ್ಗಳಿಗೆ ಅದಕ್ಕೆ ಆದಂಥ ಡಾಕ್ಟರ್ಸ್ಗಳಿರ್ತಾರೆ. ಅಲ್ಲಿಗೆ ಹೋದರೆ ನಾವು ಬರೀ ಸಿಂಟಮ್ಸ್ ಹೇಳಿದ್ರೆ ಸಾಕು, ಅವ್ರಿಗೆ ಕಂಡಿಡ್ಕೊಂಡು ಬಿಡ್ತಾರೆ, ಆ ಥರ. ಸರಿ ಫ್ರೆಂಡ್ಸ್, ಈಗ ಮೊದಲಿಗೆ ಯಾವುದರಿಂದ ಹೇಳಿ, ನನಗೆ ಹೆಪಟೈಟಿಸ್ ಎ ಯಾವುದರಿಂದ ಬಂದಿದೆ ರಿಪೋರ್ಟಲ್ಲಿ ಅಂತ ಹೇಳ್ತೀನಿ. ಮೊದಲಿಗೆ ನನಗೆ ಈ ರಿಪೋರ್ಟಲ್ಲಿ ಬಂದಿರೋದು ವೈರಲ್ ಹೆಪಟೈಟಿಸ್, ಅದರಲ್ಲಿ ಎ ಹೆಪಟೈಟಿಸ್ ಬಂದಿರೋದು. ಇದು ಕಲುಷಿತ ಆಹಾರ ಮತ್ತು ಕಲುಷಿತ ನೀರಿನಿಂದ ಬರುವಂಥ ವೈರಸ್ ಅಂತೆ. ಎ ಮತ್ತು ಇ ಎರಡು ಒಂದೇ ಥರ ಸಿಂಟಮ್ಸ್ ಅಂತೆ. ಆದರೆ ಇದು ನೀಟಾಗಿ ಮೆಡಿಸಿನ್ ಮಾಡಿಸ್ಕೊಂಡ್ರೆ ಮೋಷನ್ ಮುಖಾಂತರ ವೈರಸ್ ರಿಮೂವ್ ಆಗುತ್ತಂತೆ. ಈ ವೈರಸ್ ಏನಾದ್ರು ನಮಗೆ ಬಂದರೆ ನಾವು ಬೇಗನೆ ಎಚ್ಚೆತ್ಕೊಂಡ್ರೆ ನಾವು ಕ್ಲಿಯರ್ ಮಾಡಿಕೊಂಡು ನಾರ್ಮಲ್ ಆಗ್ಬೋದು. ಆದರೆ ಸ್ವಲ್ಪ ಎಡವಟ್ಟು ಮಾಡಿದ್ರು ಈ ಒಂದು ವೈರಸ್ಸಲ್ಲಿ ಸಾವು ಸಂಭವಿಸೋದಿಲ್ವಾ ಅಂತ ನೀವು ಕೇಳ್ಬೋದು. ಸುಮಾರು ಜನ ಹೆದರ್ಕೊಳ್ಳೋವಂಥದ್ದು ಏನಿಲ್ಲ. ನಾವೇನಾದರೂ ನೆಗ್ಲೆಕ್ಟ್ ಮಾಡಿ, ನಮ್ಮ ಇಮ್ಯೂನ್ ಸಿಸ್ಟಮ್ ಏನಾದರೂ ಸ್ಟ್ರಾಂಗ್ ಇಲ್ಲ ಅಂದರೆ, ಹಾಗೆ ನಾವೇನಾದ್ರೂ ಇದ್ರ ಬಗ್ಗೆ ಅರಿವಿಲ್ಲದೆ ಲೇಟ್ ಮಾಡಿದ್ರೆ ಮೆಡಿಸಿನ್ ತೊಗೊಳ್ಳೋದು, ಆವಾಗ ಇದರ ವೈರಸ್ನ ಪ್ರಭಾವ ಏನಾಗುತ್ತೆ, ಎಲ್ಲ ಆರ್ಗನ್ಸ್ಗಳಿಗೂ ಸ್ಪ್ರೆಡ್ ಆಗಿರುತ್ತೆ ಅಲ್ಲ. ಆಮೇಲೆ ನಮ್ಮ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಇಲ್ಲ ಅಂದಾಗ 100ರಲ್ಲಿ 2 ಈ ಒಂದು ಹೆಪಟೈಟಿಸ್ ಎ ಮತ್ತು ಇ ಬಂದರೆ ಸಾವು ಸಂಭವಿಸೋ ಚಾನ್ಸಸ್ ತುಂಬ ಇದೆಯಂತೆ. ಆಮೇಲೆ ನಾವು ಈ ವೈರಸ್ ಬಂದು ನಮಗೆ ಗೊತ್ತಾಗದೆ ಮನೇಲೇ ಉಳ್ಕೊಂಡು ಸಣ್ಣ ಪುಟ್ಟ ಮೆಡಿಸಿನ್ಸ್ನ ಮಾಡ್ಕೊಂಡಿದ್ರೆ, ನಮ್ಮ ಇಮ್ಯೂನ್ ಸಿಸ್ಟಮ್ ಸರಿ ಇಲ್ಲ ಅಂದರೆ ಕೆಲವೊಂದು ಸಲ ಲಿವರ್ ಡೆಡ್ ಆಗೋ ಸಾಧ್ಯತೆ ಇರುತ್ತಂತೆ. ಅಂದರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳ್ಳೋ ಸ್ಟೇಜ್ಗೂ ಸಹ ಹೋಗುತ್ತಂತೆ. ಇದು ಇಮ್ಯೂನ್ ಸಿಸ್ಟಮ್ ಎಲ್ಲ ಚೆಂದ ಇದ್ದು ನಾವು ಬೇಗನೆ ತೋರಿಸ್ಕೊಂಡ್ವಿ ಅಂದರೆ ಇದನ್ನು ಕಂಪ್ಲೀಟ್ ಕ್ಯೂರ್ ಮಾಡ್ಕೋಬೋದು. ಆದರೆ ಹೆಪಟೈಟಿಸ್ ಬಿ ಮತ್ತು ಸಿ ಬಂದರೆ ಅದಕ್ಕೆ ಲೈಫ್ ಟೈಮ್ ಪ್ರಿಕಾಷನ್ ತೊಗೊಳ್ಬೇಕಂತೆ. ಇದನ್ನು ನನಗೆ ಹೇಳಿದ್ದು ಡಾಕ್ಟ್ರ್, ಆಯಿತಾ. ನನಗೆ ಟೆಸ್ಟ್ ಎಲ್ಲ ಮಾಡಿ ರಿಪೋರ್ಟು ಯಾವ ವೈರಸ್ ಇದೆ ಅಂತೆಲ್ಲ ಸುಮಾರು ಬ್ಲಡ್ ಟೆಸ್ಟ್ನ ಮಾಡಿದಾರಲ್ವ, ಹಾಗಾಗಿ ಬಿಡಿಸಿ ಹೇಳಿದ್ದು ಅವರು. ಬಿ ಮತ್ತು ಸಿ ತುಂಬ ಡೇಂಜರಸ್ ವೈರಸ್ ಅಂತೆ ಲಿವರ್ಗೆ, ಅದರಲ್ಲಿ ಡಿ ಬೇರೆ ಅಂತೆ, ಮತ್ತು ಎ ಮತ್ತು ಇ ಒಂಥರ ವೈರಸ್ ಅಂತೆ. ಹಾಗಾಗಿ ನನಗೆ ಹೆಪಟೈಟಿಸ್ ಎ ಅಂತ ಬಂತು ರಿಪೋರ್ಟು. ಆಮೇಲೆ ಮತ್ತೆ ಹೆಪಟೈಟಿಸ್ ಇನೂ ಸಹ ಇರೋ ಚಾನ್ಸಸ್ ಇರುತ್ತಂತೆ ಎ ಇದ್ದರೆ. ಹಾಗಾಗಿ ಅದನ್ನು ಸಹ ಟೆಸ್ಟ್ ಮಾಡಿದ್ರು, ಅದರಲ್ಲಿ ನೆಗೆಟಿವ್ ಬಂದಿದೆ, ಈ ವೈರಸ್ ಇಲ್ಲ ಅಂತ ಹೇಳ್ಬಿಟ್ಟು. ಬರೀ ಎ ಒಂದು ಮಾತ್ರ ನನಗೆ ಬಂದಿದ್ದು. ಜೊತೆಗೆ ಲಿವರ್ಗೆ ಸ್ಪ್ರೆಡ್ ಆಗಿತ್ತು ಬಿಟ್ಟರೆ ಬೇರೆ ಆರ್ಗನ್ಸ್ಗಳಿಗೆಲ್ಲ ಯಾವುದಕ್ಕೂ ಸ್ಪ್ರೆಡ್ ಆಗಿರಲಿಲ್ಲ. ಇನ್ನು ಲೈಟಾಗಿ ನೀರು ತುಂಬ್ಕೊಳ್ತಾ ಇತ್ತು. ಹಾಗಾಗಿ ನನಗೆ ಬೇಗ ಮೆಡಿಸಿನ್ ಮಾಡಿದ್ರಿಂದ, ಹಾಗೆ ನನ್ನ ಆಹಾರ ಕ್ರಮನೂ ನೋಡಿದ್ರಲ್ಲ, ಸಾತ್ವಿಕ ಆಹಾರ ತೊಗೊಳ್ತಿದ್ದರಿಂದ ನನಗೆ ಬೇಗನೆ ರಿಕವರಿ ಕಂಡುಕೊಂಡೆ ಅಂತ ಹೇಳ್ಬೋದು. ವಿತಿನ್ 15 ಡೇಸಲ್ಲಿ 5th ಬಿಲಿರುಬಿನ್ ಮಟ್ಟ ಅದು ನನಗೆ 14 ಡೇಸ್ಗೆ ನನಗೆ 1.58 ಆಗಿತ್ತು. ಅಷ್ಟು ಬೇಗ ರಿಕವರಿ ಕಂಡುಕೊಂಡಿದ್ದೀನಿ ಅಂತ ಹೇಳ್ಬೋದು. ಅದು ನಾನು ಊಟದಿಂದನೇ ಮೇನ್ ಆಗಿರೋದು ಅಂತಲೇ ಹೇಳ್ಬೋದು. ಅವ್ರು ಊಟ ಚೆನ್ನಾಗಿ ತಿನ್ನಬೇಕು, ನಾವೇನೇ ಮೆಡಿಸಿನ್ ಮಾಡಿದ್ರು ನೀವು ಯಾವ ರೀತಿ ಆಹಾರ ತಿಂತೀರೋ ಅದ್ರ ಮೇಲೆ ನೀವು ಬೇಗ ಕ್ಯೂರ್ ಆಗೋದು ಅಂತ ಹೇಳಿದರು. ಹೇಳ್ಬಿಡ್ತೀನಿ ಈಗ ಯಾವುದರಿಂದ ಬಂತು ಅಂತ ಹೇಳಿದೆ ಅಲ್ವ. ಈಗ ನೆಕ್ಸ್ಟು 2ನೇದು ಸಿಂಟಮ್ಸು. ನನಗೆ
ಬಂದಿದ್ದು ನೀರು ಮತ್ತು ನೀರಿಂದ ಅಂತ ಬಂದಿದೆ ಮೇಯ್ನಾಗಿ. ಅದು ನನಗೆ ಹುಷಾರು ತಪ್ಪು 15 ದಿವಸದ ನಾನು ನನ್ನ ಸಿಸ್ಟರ್ ಜೊತೆ ಹೊರಗಡೆ ಹೋದಾಗ ಜಸ್ಟ್ ಒಂದು ವಾಟರ್ ಮೆಲನ್ ಜ್ಯೂಸ್ ಮತ್ತು ಜಸ್ಟ್ ಲೈಟಾಗಿ ಸ್ನ್ಯಾಕ್ಸ್ ತೊಗೊಂಡಿದ್ದೆ. ಅಷ್ಟು ಬಿಟ್ಟರೆ ನಾನು ಹೊರಗಡೆ ಎಲ್ಲೂ ಏನು ತಿನ್ನದೇ ಇರೋದ್ರಿಂದ ನನಗೆ ಒಂದೇ ಕಡೆ ತಿಂತಿದ್ದು ಒಂದೇ ಟೈಮು. ಹಾಗಾಗಿ ಇದೇನೇ ತಿಂದಿರೋದು ಅಂತ ಪರ್ಟಿಕ್ಯುಲರಾಗಿ ಹೇಳಿದ್ದೀನಿ ಡಾಕ್ಟ್ರಿಗೆ. ಯಾಕೆಂದರೆ ಅವ್ರು ಕೇಳಿದ್ರು, ಎಲ್ಲರೂ ಹೊರಗಡೆ ತಿಂದಿದ್ದೀರಾ, ಏನು ತಿಂದಿದ್ದೀರಾ ಅಂತೆಲ್ಲ ಕೇಳಿದಾಗ ಹಿಂಗೆ ಹೇಳಿದೆ. ಸೊ ಹಂಗಾಗಿ ಅದರಿಂದನೇ ಬಂದಿರೋದು ಜ್ಯೂಸ್ ಮತ್ತು ಜಸ್ಟ್ ಒಂದು ಸ್ನ್ಯಾಕ್ಸಿಂದ ನನಗೆ ಹೆಪಟೈಟಿಸ್ ಎ ವೈರಸ್ ಬಂದಿದೆ. ಕಲುಷಿತ ಆಹಾರ ನೀರಿಂದನೇ, ಮತ್ತು ಪಾನಿಪುರಿ ನೀರು, ಆಮೇಲೆ ಜ್ಯೂಸ್ಗಳು, ಆಮೇಲೆ ಐಸ್ ಕ್ರೀಮು, ಇವುಗಳಿಂದ ಹೆಪಟೈಟಿಸ್ ಎ ಬರೋ ಚಾನ್ಸಸ್ ತುಂಬಾ ಇರುತ್ತಂತೆ. ಹಂಗಾಗಿ ಹೈಜಿನಿಕ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಒಳ್ಳೆ ಹೋಟೆಲ್ಗೆ ಹೋದ್ರು, ಹೊರಗಡೆ ಹೋದ್ರು ಒಳ್ಳೆ ಹೋಟೆಲ್ಗಳಿಗೆ ಹೋಗೋದು, ಮತ್ತು ಮೇಯ್ನಾಗಿ ನೀರು ಕ್ಯಾರಿ ಮಾಡಿ, ಇಲ್ಲಾಂದರೆ ಮಿನರಲ್ ವಾಟರ್ಸ್ಗಳನ್ನ ತೊಗೊಳ್ಳಿ. ಜೊತೆಗೆ ಒಳ್ಳೆ ಊಟ ತೊಗೊಳ್ಳಿ, ಆರೋಗ್ಯ ಅಂದರೆ ನೀಟಾಗಿ ಮಾಡೋ ಕಡೆ ತೊಗೊಂಡು ಊಟ ಮಾಡಿ, ಅವಾಗೇನು ತೊಂದರೆ ಇರಲ್ಲ ಅಂತ ಹೇಳಿದ್ದಾರೆ. ಸೊ ಇದನ್ನು ಕುಡಿದು ಬಂದು ಮನೇಲಿ ಒಂದು 15 ದಿವಸದಿಂದ ಆಚೆಗೆ ನನಗೆ ಶುರುವಾಗಿದ್ದು ಸಿಂಟಮ್ಸು. ಯಾವುದೇ ಒಂದು ಈ ವೈರಸ್ಗಳೇನಂತೆ ಗೊತ್ತಾ, ನಮ್ಮ ದೇಹಕ್ಕೆ ಹೋಗಿದ ತಕ್ಷಣ ಮಾರನೇ ದಿನಕ್ಕೆ ಸಿಂಟಮ್ಸ್ ಬರೋದಿಲ್ಲಂತೆ, ಒಂದು 15 ಡೇಸ್ ಬೇಕಂತೆ. ಹಂಗಾಗಿ ನನಗೆ ಕನ್ಫರ್ಮ್ ಆಗಿ ಇದೊಂದು ಜ್ಯೂಸಿಂದನೇ ಬಂದಿರೋದು ಅಂತ ಹೇಳ್ತಾ ಇರೋದು. ಯಾಕೆಂದರೆ ಹೊರಗಡೆ ಎಲ್ಲೂ ತಿಂದಿಲ್ದೇ ಇರೋದ್ರಿಂದ ಒಂದೇ ಕಡೆ ತಿಂದಿರೋದು ಒಂದೇ ಟೈಮಲ್ಲಿ, ಹಂಗಾಗಿ ಹೇಳ್ತಾ ಇದ್ದೀನಿ. ಅವ್ರು ಯಾವ ನೀರು ಹಾಕಿ ಮಾಡಿಕೊಟ್ರು ಅನ್ನೋದು ಗೊತ್ತಿಲ್ಲ. ಮೊದಲಿಗೆ ಸಿಂಟಮ್ಸ್ ನನಗೆ ಜಾಂಡೀಸ್ ಬಂದ ಮೇಲೆ ಒಂಥರ ಸಿಂಟಮ್ಸ್ ಕಾಣಿಸಿದ್ರೆ, ಜಾಂಡೀಸ್ಗೆ ಅಟ್ಯಾಕ್ ಆಗೋಕ್ಕಿಂತ ಮುಂಚೆ ವೈರಸ್ ಸ್ಪ್ರೆಡ್ ಆಗಿರುತ್ತಲ್ಲ, ಆ ಟೈಮಲ್ಲೇ ಒಂದು ಸಿಂಟಮ್ಸ್ ಇರುತ್ತೆ. ಅದು ಜಾಸ್ತಿ ಆಗಿ ನನಗೆ ಜಾಂಡೀಸಿಗೆ ತಿರ್ಕೊಂಡಿದ್ದು. ಅದಾದಮೇಲೆ ಒಂಥರ ಸಿಂಟಮ್ಸ್ ಕಾಣಿಸ್ತು, 2 ಥರ. ನನಗೆ ಇವಾಗ ವೈರಸ್ಸು ಸ್ಪ್ರೆಡ್ ಆದ ಟೈಮಲ್ಲಿ ನನಗೆ ಯಾವ ಥರ ಸಿಂಟಮ್ಸ್ ಕಾಣಿಸಿತ್ತು ಅಂತಂದರೆ, ನನಗೆ ಮೊದಲಿಗೆ ಅನ್ಈಸಿ ಫೀಲ್, ಅಂದರೆ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ದಿರೋ ಥರ, ಆಮೇಲೆ ಚಳಿ ಜ್ವರ ಬರೋ ಥರ, ಈ ಥರ ಆಯ್ತಾಯಿತ್ತು. ಚಳಿ ಜ್ವರ ಬರೋ ಟೈಮಲ್ಲಿ ನನಗೆ ಆಮೇಲೆ ಉಳಿತೇಗು ಅಂದರೆ ರಿವರ್ಸ್ ತೇಗು ಬರೋ ಥರ ಆಗ್ತಾಯಿತ್ತು. ಅದಾದಮೇಲೆ ನನಗೆ ಊಟ ಏನು ತಿಂದರೂ ಡೈಜೆಸ್ಟ್ ಆಗ್ತಿತ್ತಿಲ್ಲ. ಸೊ ಹಂಗಾಗಿ ಚಳಿ ಜ್ವರ ಬರೋಂಗೆ ಆಗ್ತಿತ್ತಲ್ಲ, ಇಲ್ಲ ಲೋಕಲ್ ಹಾಸ್ಪಿಟಲ್ಗೆ ತೋರಿಸಿ ಸ್ಕ್ಯಾನಿಂಗ್ ಕೂಡ ಮಾಡಿಸಿದೆ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗು. ಅದರಲ್ಲಿ ಅವ್ರಿಗೆ ಏನೂ ಆಗಿಲ್ಲ, ರಿಫ್ಲೆಕ್ಷನ್ ಆಗ್ತಾಯಿದೆ, ಊಟ ರಿವರ್ಸ್ ಬರೋ ಥರ, ಅಂದರೆ ಗ್ಯಾಸ್ಟ್ರಿಕ್ ಓವರ್ ಥರ ಆಗಿದೆ ಅಷ್ಟೇ ಅಂದ್ಬಿಟ್ಟು ಟ್ಯಾಬ್ಲೆಟ್ ಕೊಟ್ಟು ಕಳಿಸಿದ್ರು. ಅಲ್ಲಿಂದ ಬಂದು ಮಾರನೇ ದಿವಸದಿಂದನೇ ನನಗೆ ಆ ಟ್ಯಾಬ್ಲೆಟ್ ಏನೂ ವರ್ಕ್ ಮಾಡಿಲ್ಲ. ನನಗೆ ಜಾಂಡೀಸಿಗೆ ತಿರ್ಕೊಂಡಿದೆ ಅಂತ ನನಗೆ ಆಗಲೂ ಗೊತ್ತಿಲ್ಲ. ಈ ಮಾತ್ರೆಯಿಂದ ಈಟಾಗಿ ಈ ಥರ ಬರ್ತಾಯಿದೆ ಅಂತ ನಮ್ಮ ಹೇಳಿದ್ದು. ಸಿಂಟಮ್ ಅದೇ ಯೂರಿನ್ ರೆಡ್ ಬರೋಕ್ಕೆ ಶುರು ಆಗಿಬಿಡ್ತು ನನಗೆ ಆಸ್ಪತ್ರೆಗೆ ಹೋಗಿ ಮಾರನೇ ದಿವಸದಿಂದ. ಅದು ಜಾಂಡೀಸಿಗೆ ತಿರ್ಕೊಂಡಿದೆ. ಅದರಿಂದ ಈಚೆಗೆ ಚಳಿ ಜ್ವರ ಬಂದಂಗಾಗಿ ಈ ಥರ ಸಿಂಟಮ್ಸ್ ಕಾಣಿಸಿದ್ರೆ, ಜಾಂಡೀಸ್ ಅಂದರೆ ಬಿಲಿರುಬಿನ್ ಲೆವೆಲ್ ಜಾಸ್ತಿ ಆದಮೇಲಿಂದ ನನಗೇನಾಯಿತು, ಯೂರಿನಲ್ಲಿ ರೆಡ್ ಕಲರ್ ಬರ್ತಾಯಿತ್ತು. ಜೊತೆಗೆ ಮೋಷನ್ ನನಗೆ ವೈಟ್ ಕಲರಲ್ಲಿ, ಲೈಟ್ ವೈಟ್ ಕಲರಲ್ಲಿ ಬರ್ತಾಯಿತ್ತು. ಅದೂ ಗೊಣ್ಣೆ ಥರ, ಅಂದರೆ ನೀಟಾಗಿ ಮೋಷನ್ ಹೋಗಲ್ಲ, ಆ ಥರ ಆಗೋಕ್ಕೆ ಶುರುವಾಯಿತು. ಅದಾದಮೇಲೆ ಕಣ್ಣು ಕೆಳಗಡೆ, ಕಣ್ಣು ಮೇಲ್ಗಡೆ ಹಳದಿ ಆಗಿತ್ತು, ಮಧ್ಯದಲ್ಲಿ ಆಗಿರಲಿಲ್ಲ. ನನಗೆ ಇದು ಹಾಸ್ಪಿಟಲ್ಗೆ ಹೋದ್ಮೇಲೆ ನನಗೆ ಜಾಂಡೀಸ್ ಆಗಿರೋದು ಕನ್ಫರ್ಮಾಗಿ ಗೊತ್ತಾಗಿದೆ. ಇಲ್ಲಿದ್ದಾಗ ನನಗೆ ಜಾಂಡೀಸ್ ಅಂತಲೇ ಅರಿವಿಲ್ಲ ನನಗೆ. ಅದಾದಮೇಲೆ ನನಗೆ ಊಟ ಸೇರಿದಂಗೆ ಆಗಿಬಿಡ್ತು. ಊಟ ಅಂದರೆ ಅಸಹ್ಯ ಬರೋ ಥರ ಆಗಿಬಿಡ್ತು. ಬರೀ ಸಪ್ಪೆ ಕಟ್ಟು ಅನ್ನ ತಿನ್ನೋಂಗೆ ಆಗೋಗ್ಬಿಟ್ಟೆ. ಕಾಫಿ ಟೀ ಸೇರ್ತಿರ್ಲಿಲ್ಲ, ಸ್ಮೆಲ್ ಆಗ್ತಿರ್ಲಿಲ್ಲ. ಅದಾದಮೇಲೆ ಜಾಂಡೀಸಿಗೆ ತಿರ್ಕೊಂಡಿದ್ದಿಲ್ಲ. ಅದಾದಮೇಲೆ ಮೇನ್ ತುರಿಕೆ, ರಾತ್ರಿ ಆದರೆ ನಿದ್ದೆ ಕೊಡಲ್ಲ. ರಾತ್ರಿ ಆಯ್ತಿದ್ದಂಗೆ ಮೈ ಕಡ್ತ ಶುರು ಆಗಿಬಿಡುತ್ತೆ. ಆ ಕಡ್ತ ತಡೆಯ ಬೆಳಗಾನ ನಿದ್ದೆ ಮಾಡ್ದಂಗೆ ಆಗೋಗ್ತಿತ್ತು. ಆಮೇಲೆ ಊಟ ಸೇರ್ತಿರ್ಲಿಲ್ಲ, ವಾಮಿಟ್ ಆಗೋ ಥರ, ಇಷ್ಟು ಸಿಂಟಮ್ಸು. ಆಮೇಲೆ ತಲೆನೋವು, ಸಿಕ್ಕಾಬಿಟ್ಟೆ ತಲೆ ಚಕ್ಕರ್ ಹೊಡಿಯೋದು, ಕಣ್ಣುರಿ ಅಂತೆ. ಆಮೇಲೆ ನನಗೆ ಬಲಭಾಗದಲ್ಲಿ ನೋವು ಶುರು ಆಗಿಬಿಡ್ತು. ಈ ಸಿಂಟಮ್ಸ್ ಎಲ್ಲ ಆಗುವಾಗ ನನಗೇನು ಬಲಭಾಗದಲ್ಲಿ ನೋವಿರಲಿಲ್ಲ. ಈ ಸಿಂಟಮ್ಸ್ ಒಂದು 2 ದಿನ ಕಳೀತಾ ನನಗೆ ಬಲಭಾಗದಲ್ಲಿ ಲಿವರ್ ಇರೋದಲ್ವ, ಇಲ್ಲಿ ಗಟ್ಟಿ ಆಗೋಕ್ಕೆ ಶುರುವಾಯಿತು. ಮತ್ತು ನೋವು ಶುರುವಾಗ್ಬಿಡ್ತು, ಸಿಕ್ಕಾಬಿಟ್ಟೆ ಮುಟ್ಟಕ್ಕಾಗ್ತಿಲ್ಲ, ಬಲಗೈ ಎತ್ತಕ್ಕಾಗ್ತಿಲ್ಲ, ಬಲಗಾಲಲ್ಲಿ ನಡೆಯೋಕ್ಕೆ ಆಗ್ತಿತ್ತಿಲ್ಲ, ಹೆಜ್ಜೆ ಇಟ್ಟರೆ ನೋವು ಬರೋದು. ಕೈಯಲ್ಲಿ ಹಿಂಗೆ ಹಿಂಗೆ ಅಂದರೆ ಸಾಕು ಅಷ್ಟು ನೋವು ಬರೋದು. ತೇಗಕ್ಕಾಗ್ತಿತ್ತಿಲ್ಲ, ಆಕ್ಲಿಸೋಕ್ಕಾಗ್ತಿತ್ತಿಲ್ಲ, ಕೆಮ್ಮಕ್ಕಾಗ್ತಿತ್ತಿಲ್ಲ, ಅಷ್ಟು ನೋವ್ತಾ ಇತ್ತು. ಸೊ ಗಟ್ಟಿ ಆಗೋಕ್ಕೆ ಶುರುವಾಗಿತ್ತು ಲೈಟಾಗಿ ನನಗೆ. ಮುಟ್ಕೊಂಡು ನೋಡಿದ್ರೇ ಗೊತ್ತಾಗುತ್ತೆ. ಈಗ ನೋಡಿ, ಮಾಮೂಲಿ ನಾರ್ಮಲ್ ಆಗಿದ್ದಾಗ ಹೊಟ್ಟೆ ಮುಟ್ಟಾಗ ಮೆತ್ತಗಿರುತ್ತೆ ಅಲ್ವಾ, ಸ್ವಲ್ಪ ಪ್ರಾಬ್ಲಮ್ ಆದರೂ ಗಟ್ಟಿಯಾಗಕ್ಕೆ ಬಂದಿರುತ್ತೆ. ನನಗೆ ಅದಾದಮೇಲೆ ನಾನು ಹಾಸನ್ಗೆ ಹೋಗ್ಬಿಟ್ಟೆ, ನೆಗ್ಲೆಕ್ಟ್ ಮಾಡಲಿಲ್ಲ. ಬೇಡ, ಯಾಕೋ ಭಯ ಆಗ್ತದೆ, ಏನೋ ಡೇಂಜರಸ್ ಆಗಿರ್ಬೋದು. ಆಮೇಲೆ ನನಗೆ ಅಡ್ಮಿಂಟ್ ಆಗೋ ಸಿಚುವೇಷನಲ್ಲಿ ಇದೆ ಅಂತ ನನಗೆ ನಿಜ ಗೊತ್ತಿಲ್ಲ. ಇದು ಹೆಪಟೈಟಿಸ್ ಅಂತಲೂ ಗೊತ್ತಿಲ್ಲ, ಜಾಂಡೀಸ್ ಅಂತಲೂ ಗೊತ್ತಿಲ್ಲ. ಏನೋ ಒಂದು ಲಿವರ್ಗೆ ಅಂದರೆ ನನಗೆ ಗಾಲ್ ಬ್ಲಾಡರ್ ಆಪ್ರೇಷನ್ ಆಗಿರೋದ್ರಿಂದ ಏನೋ ವ್ಯತ್ಯಾಸ ಆಗಿದೆ ಊಟದಲ್ಲಿ, ಅದಕ್ಕೆ ನನಗೆ ಈ ಥರ ಪ್ರಾಬ್ಲಮ್ ಕಾಣಿಸ್ತಾ ಇದೆ ಅಂದ್ಬಿಟ್ಟು ನಾನು ಹೋದೆ ಹಾಸ್ಪಿಟಲ್ಗೆ. ವಾಪಸ್ ಕಳಿಸ್ತಾರೆ, ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ನೀಟಾಗಿ ಡೋಸ್ಕೊಂಬರ್ಬೋದು ಹೊತ್ತಾಗಿ ಅಂದ್ಬಿಟ್ಟು ಹೋದರೆ, ಅಲ್ಲಿ ಅವ್ರು ನನ್ನ ಸಿಂಟಮ್ಸ್ ಕೇಳಿಬಿಟ್ಟು ಹೇಳಿದ್ರು, ನಿಮ್ಗೆ ಬ್ಲಡ್ ಟೆಸ್ಟ್ ಅವಶ್ಯಕತೆ ಇದೆ, LFT ಟೆಸ್ಟ್ ಮಾಡಿಸಿ ನೋಡೋಣ, ಇದೊಂದು ಹೆಪಟೈಟಿಸ್ ಲಕ್ಷಣ ಇದ್ದಂಗಿದೆ ಅಂತ ಅಂದರು. ನಾನೋಗಿದ್ದು ಹಾಸನ್. ಇದಿಷ್ಟು ಸಿಂಟಮ್ಸ್ ಆದರೆ ನಾನು ನೆಕ್ಸ್ಟು ಹಾಸನ್ ಮಂಗಳ ನರ್ಸಿಂಗ್ ಹೋಮ್ಗೆ ಹೋಗಿ ತೋರಿಸ್ಕೊಂಡೆ. ನನಗೆ ಅವರೇನೇ ಗಾಲ್ ಬ್ಲಾಡರ್ ಆಪ್ರೇಷನ್ ಮಾಡಿದ್ದು ಡಾಕ್ಟರ್ ನಂದನ್ ಅಶೋಕ್, ಮಂಗಳ ನರ್ಸಿಂಗ್, ಸರ್ಜಿಕಲ್ ಗ್ಯಾಸ್ಟ್ರೋಂಟಾಲಜಿಸ್ಟು. ಅದರಲ್ಲಿ ಲಿವರ್ ಸ್ಪೆಷಲಿಸ್ಟ್, ಲಿವರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಆಯಿತಾ. ಅವ್ರಿಗೆ ತೋರಿಸ್ದೆ. ಅವರು LFT ಟೆಸ್ಟಲ್ಲಿ ಬಂತು, ಬಿಲಿರುಬಿನ್ ಜಾಸ್ತಿ ತೋರಿಸ್ಬಿಡ್ತು, 4.19 ಆಗಿದೆ. 1.23 ಮಿನಿಮಮ್ ಇರಬೇಕು ಬಿಲಿರುಬಿನ್. ಅದಕ್ಕಿಂತ ಜಾಸ್ತಿ ಆದ್ರೂ ನಮಗೆ ಜಾಂಡೀಸ್ ಲಕ್ಷಣ, ಅದು ಜಾಂಡೀಸ್ ಜಾಸ್ತಿ ಆಗಿದೆ ಅಂತ. ಅದಕ್ಕಿಂತ ಒಳಗಿದ್ರೆ ಜಾಂಡೀಸ್ ಇಲ್ಲ, ನಾರ್ಮಲ್ ಆಗಿ ಇಷ್ಟು ಮಾನವ ದೇಹದಲ್ಲಿ ಇರಲೇಬೇಕಂತೆ. ಅದರಿಂದ ಜಾಸ್ತಿ ಆದರೆ ಪ್ರಾಬ್ಲಮ್ ಆಗುತ್ತಂತೆ.
ಅದಾದಮೇಲೆ ಕಣ್ಣು ಕೆಳಗಡೆ ಎಲ್ಲ ನೋಡಿದ್ರು ಹಳದಿ ಆಗಿದೆ. ನನಗೆ ಗೊತ್ತಾಗಿಲ್ಲ, ಯಾಕೆಂದರೆ ಮೇಲೆ ಕಾಣಿಸ್ತಾ ಇಲ್ಲ, ಹಳದಿ ಒಳಗಡೆ ಆಗಿತ್ತಲ್ವ. ಹಂಗಾದ್ಮೇಲೆ ಅವರು LFT ಟೆಸ್ಟಲ್ಲಿ ಇದು ಹೆಪಟೈಟಿಸ್ ಆಗಿದೆ, ಕ್ರಾನಿಕ್ ಹೆಪಟೈಟಿಸೋ ನಾನ್ ಆಲ್ಕಾಲಿಕಲ್ ಹೆಪಟೈಟಿಸೋ ಗೊತ್ತಾಗ್ತಿಲ್ಲ, ಒಟ್ಟಿನಲ್ಲಿ ಹೆಪಟೈಟಿಸ್ ಆಗಿದೆ. ಇದಕ್ಕೆ ಒಂದೊಳ್ಳೆ ಟೆಸ್ಟ್ ಬೇಕು, MRI ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿದ್ರು. ಅದರಲ್ಲಿ ಯಾವುದು ಅಂದರೆ ವೈರಲ್ ಹೆಪಟೈಟಿಸ್ ಅಥವಾ ಇದು ಆಲ್ಕೋಲಿಕ್ ಹೆಪಟೈಟಿಸು ನಾನ್ ಆಲ್ಕೋಲಿಕಲ್ ಹೆಪಟೈಟಿಸು ಅಂತ ಗೊತ್ತಾಗುತ್ತೆ ಪರ್ಟಿಕ್ಯುಲರ್ ಆಗಿ ಅಂತ ಹೇಳಿ MRI ಸ್ಕ್ಯಾನ್ MRCP ಮಾಡ್ಸೋಕ್ಕೆ ಹೇಳಿದ್ರು. ನೀವು ನೋಡ್ಬೋದು, MRCP ಮಾಡ್ಸೋಕ್ಕೆ ಹೇಳಿದ್ರು. ಇದು ಹೆಚ್ಚು ಕಮ್ಮಿ 3/4 ಗಂಟೆ ಈ ರೀತಿ ಇರುತ್ತಲ್ಲ MRI ಸ್ಕ್ಯಾನು, ಅದ್ರ 3/4 ಗಂಟೆ ಇರಬೇಕು. ಇದು ತುಂಬಾ ಕಷ್ಟ ಆಗ್ಬಿಡ್ತು ನನಗೆ, ಯಾಕೆಂದರೆ ಸಿಕ್ಕಾಬಿಟ್ಟೆ ಸುಸ್ತಾಗಿ ಹೋಗ್ಬಿಟ್ಟಿದ್ದೆ. ನನಗೆ ಊಟ ಸೇರಿದಂಗಾಗಿ ಸಣ್ಣ ಆಗೋಗ್ಬಿಟ್ಟಿದೆ. ವೆಯ್ಟ್ ಲಾಸ್ ಆಗೋದು ಮೇಯ್ನ್ ಇನ್ನೊಂದು ಲಕ್ಷಣ ಕೂಡ, ವೆಯ್ಟ್ ಲಾಸ್ ಆಗ್ತೀವಿ ಅದು ಕೂಡ ಲಕ್ಷಣ. ವೆಯ್ಟ್ ಲಾಸ್ ಆಗಿದ್ಕೂ ನಡೆಯೋಕ್ಕಾಗ್ತಿತ್ತಿಲ್ಲ, ಊಟ ಸೇರ್ತಿತ್ತಿಲ್ಲ ಅಲ್ವಾ. ಆಮೇಲೆ ನನಗೆ ಇದ್ರೊಳಗಡೆ 3/4 ಗಂಟೆ ಮನಿಕೊಳ್ಳೋಕ್ಕೆ ಆಗಲಿಲ್ಲ. ಸಿಕ್ಕಾಬಿಟ್ಟೆ ಸೌಂಡು, ಮೈಕ್ ಸೆಟ್ಟಲ್ಲಿ ಹೊಡೆದಂಗೆ ಆಗೋದು, ಕಿವಿಲಿ ಡಮ್ ಡಮ್ ಅಂತ ಸೌಂಡ್ ಬರೋದು, ವಿಚಿತ್ರವಾದ ಸೌಂಡ್ ಆಗ್ತಾರೆ. ಆಮೇಲೆ 20 ಸೆಕೆಂಡ್ ಉಸಿರು ಬಿಗಿಡ್ದಿರಬೇಕು. ನನಗೆ ಆ ಸಿಚುವೇಷನಲ್ಲಿ ನನಗೆ 20 ಸೆಕೆಂಡ್ ನನಗೆ ಉಸಿರನ್ನ ಬಿಗಿಡಿಯೋಕೆ ಆಗ್ತಿರ್ಲಿಲ್ಲ. ಸಿಕ್ಕಾಬಿಟ್ಟೆ ಹಿಂಸೆ ಆಗ್ಬಿಡೋದು. ಒಂದು ಬಟನ್ ಕೊಟ್ಟಿದ್ರು ಪ್ರೆಸ್ ಮಾಡೋಕ್ಕೆ, ಏನಾದ್ರು ಉಸಿರಾಡೋಕ್ಕಾಗಲಿಲ್ಲ ಅಂದರೆ ಪ್ರೆಸ್ ಮಾಡಿ ತಕ್ಷಣ ಅಂತ ಹೇಳ್ಬಿಟ್ಟು, ಯಾಕೆಂದರೆ ಹೊರಗಡೆ ಬರೋಕ್ಕಾಗಲ್ಲ ನಮಗೆ, ಫುಲ್ ಕಟ್ಟಾಕಿರ್ತಾರೆ ಕಾಲು ಕೈ ಹೊಟ್ಟೆ ಎಲ್ಲನೂ. ಎಷ್ಟು ನನಗೆ ನೆನೆಸ್ಕೊಂಡ್ರೆ ಈಗಲೂ ಮೈ ಜುಮ್ ಅನ್ನುತ್ತೆ. ನನಗೆ MRI ಸ್ಕ್ಯಾನಿಂದಂತೂ ಸಿಕ್ಕಾಬಿಟ್ಟೆ ಭಯ ಆಗ್ಬಿಡ್ತು. ನನಗೆ ಮೆಡಿಸಿನ್ ಮಾಡಿಸ್ಕೊಂಡಿದ್ದು ಅಷ್ಟು ಭಯ ಆಗಲಿಲ್ಲ, MRI ಸ್ಕ್ಯಾನಿಂಗ್ ಹೋದಾಗ ಸಿಕ್ಕಾಬಿಟ್ಟೆ ಭಯ ಆಗ್ಬಿಡ್ತು ನನಗೆ. ಅದಾದಮೇಲೆ MRI ಸ್ಕ್ಯಾನ್ ರಿಪೋರ್ಟಲ್ಲಿ ನನಗೆ ನಿಮ್ಗೆ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ಬರ್ತಾ ಹೋಗ್ತಾ ಇರುತ್ತೆ, ನೋಡ್ಬೋದು. ಅದರಲ್ಲಿ ವೈರಲ್ ಹೆಪಟೈಟಿಸ್ ಅಂತ ಬಂತು. ವೈರಲ್ ಹೆಪಟೈಟಿಸ್ ಇರೋದು ABCDE ಅಂತೆ. ಅದರಲ್ಲಿ ನನಗೆ ಯಾವುದು ಅಂತ ಕಂಡುಹಿಡಿಯೋಕ್ಕೆ ಅದಕ್ಕೊಂದು ಬ್ಲಡ್ ಟೆಸ್ಟು. ಒಟ್ಟಿನಲ್ಲಿ ಇದ್ರಲ್ಲಿ ಯಾವ್ದಾರು ಒಂದು ಬಂದಿರ್ಬೋದು. ಇಮಿಡಿಯೇಟ್ ಅಡ್ಮಿಟ್ ಆಗಿ ಜೊತೆಗೆ ಕೆಲವೊಂದು ಬ್ಲಡ್ ಟೆಸ್ಟ್ಗಳು ಮಾಡಿಸ್ಬೇಕು. ಅಂದರೆ ಹಿಮೋಗ್ಲೋಬಿನ್ ಎಷ್ಟಿದೆ, ವೈಟ್ ಪ್ಲೇಟ್ಲೆಟ್ ಎಷ್ಟಿದೆ, ಮತ್ತು ಮಲೇರಿಯಾ, HIV, ಇನ್ನು ಕೆಲವೊಂದು ಬ್ಲಡ್ ಟೆಸ್ಟ್ಗಳೆಲ್ಲ ಹೇಳಿದ್ರು. ಅದ್ರಲ್ಲಿ ಸಿಕ್ಕಾಬಿಟ್ಟೆ ಕಾಸ್ಟ್ಲಿ ಇದೆ. MRI ಸ್ಕ್ಯಾನಿಂಗಿಗೂ ಸಿಕ್ಕಾಬಿಟ್ಟೆ ಕಾಸ್ಟ್ಲಿ, ಇದು 8,000 ಆಯಿತು ಬರೀ ಒಂದು ಸ್ಕ್ಯಾನಿಂಗಿಗೆ. ಆಮೇಲೆ ಆ ಬ್ಲಡ್ ಟೆಸ್ಟ್ಗಳೆಲ್ಲ ಹೇಳಿದ್ರು. ಇಮಿಡಿಯೇಟ್ ಅಡ್ಮಿಟ್ ಆಗಬೇಕಂತ ಹೇಳಿದ್ರು. ಇಮಿಡಿಯೇಟ್ ಅಡ್ಮಿಟ್ ಆಗೋಕ್ಕೆ ನೈಟ್ 9 ಗಂಟೆ ಆಗ್ಬಿಟ್ಟಿದ್ದು ಇಷ್ಟೆಲ್ಲ ಮಾಡಿಸೋದ್ರಲ್ಲಿ. ನಾವು ಏನೂ ರೆಡಿ ಮಾಡ್ಕೊಂಡು ಹೋಗಿರಲಿಲ್ಲ, ಅಡ್ಮಿಟ್ ಮಾಡ್ಕೋತಾರೆ ಅನ್ನೋ ಐಡಿಯಾನೂ ಇರಲಿಲ್ಲ ಅಲ್ವಾ. ಹಂಗಾಗಿ ನಾನೇನು ಮಾಡಿಬಿಟ್ಟೆ, ಸರ್ ಒಂದು ಟೈಮ್ ಕೊಡಿ, ಬೆಳಗ್ಗೆ ಬಂದು ಅಡ್ಮಿಟ್ ಆಗ್ತೀವಿ, ಮಕ್ಕಳು ಬಿಟ್ಟು ಬಂದಿದ್ದೀವಿ ಅಂತ ಹೇಳಿದ್ವಿ ಸರ್. ಒಂದು ಟ್ಯಾಬ್ಲೆಟ್ ಕೊಡಿ ಪೇಯ್ನ್ ಕಮ್ಮಿ ಆಗೋದಕ್ಕೆ ಅನ್ನೋದಕ್ಕೆ. ಟ್ಯಾಬ್ಲೆಟ್ ಕೊಡಲ್ಲಮ್ಮ, ಟ್ಯಾಬ್ಲೆಟ್ ಸಜೆಷನ್ನೇ ಮಾಡೋಂಗಿಲ್ಲ. ಲಿವರ್ ಆಲ್ಮೋಸ್ಟ್ ವರ್ಕ್ ಮಾಡ್ತಿಲ್ಲ, ಯಾಕೆಂದರೆ ಎಲ್ಲ ಜಾಸ್ತಿ ತೋರಿಸ್ತಿದೆ. ಲಿವರ್ ಪ್ರೊಡ್ಯೂಸ್ ಮಾಡೋವಂಥ ಎನ್ಸೈಮ್ಸ್ ಎಲ್ಲ ಏನಂತಾರೆ, ಲಿವರ್ ಪ್ರೊಡ್ಯೂಸ್ ಮಾಡೋವಂಥ ಏನಂತಾರೆ, ಈ ಡೈಜೆಸ್ಟಿವ್ ಜ್ಯೂಸಸ್ಗಳೆಲ್ಲ ಫುಲ್ಲು ಅಂದರೆ ಅದು ನಾರ್ಮಲಾಗಿ ಏನೇನು ಬಿಡುಗಡೆ ಮಾಡಬೇಕು ಅದಷ್ಟು ಆ ಥರ ಬಿಡುಗಡೆ ಮಾಡ್ತಿಲ್ಲ. ತುಂಬ ಜಾಸ್ತಿ ವೇರಿಯೇಷನ್ ಆಗಿದೆ ಸಿಕ್ಕಾಬಟ್ಟೆ. ಲಿವರ್ ವರ್ಕ್ ಆಗ್ತಾಯಿಲ್ಲ. ಸೊ ನೀವು ಮಾತ್ರೆ ನುಂಗಿದ್ರೆ ಕಿಡ್ನಿ ಮೇಲೆ ಎಫೆಕ್ಟ್ ಬೀಳುತ್ತೆ. ಒಂದು ಮಾತ್ರೆ ನಾನು ಸಜೆಸ್ಟ್ ಮಾಡಲ್ಲ. ನಿಮ್ಗೆ ಯಾರು ಪುಣ್ಯಾತ್ಮರು ಸ್ಕ್ಯಾನಿಂಗ್ ಮಾಡಿ ಮಾತ್ರೆ ಕೊಟ್ಟಿದ್ದಾರೋ ಗೊತ್ತಿಲ್ಲ, ನಿಮಗೆ ಅಷ್ಟು ಗೊತ್ತಾಗಲ್ವ ಅಂತೆಲ್ಲ ಹೇಳಿದ್ರು. ಸೊ ನೋಡಿ, ಅದರಲ್ಲೇ ಗೊತ್ತಾಗುತ್ತೆ. ನಾವು ಲೋಕಲ್ ಹಾಸ್ಪಿಟಲ್ಗೆ ತೋರಿಸ್ದಾಗ ಯಾವ ಥರ ಎಡವಟ್ಟು ಮಾಡ್ತಾರೆ, ಪ್ರಾಣ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ನನ್ನ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿತ್ತು, ಯಾಕೆಂದರೆ MRIಯಲ್ಲಿ ಲಿವರ್ ಮೇಲೆ ಸ್ಪ್ರೆಡ್ ಆಗಿದೆ, ಆದರೆ ಬೇರೆ ಆರ್ಗನ್ಸ್ ಎಲ್ಲ ನಾರ್ಮಲ್ ಆಗಿದೆ. ನೋಡ್ಬೋದು, ಲಿವರ್ದು ಕಾಣಿಸುತ್ತಾ ಫೋಟೋಸು. ಅದರಲ್ಲಿ ಪ್ಯಾಂಕ್ರಿಯಾಸು, ಲಿವರು ಮತ್ತು ಗಾಲ್ ಬ್ಲಾಡರ್ ಇಲ್ಲ ಅಲ್ವಾ ನನಗೆ, ಅದು ಎಲ್ಲ ಅದರಲ್ಲಿ ಏನಾರು ಇನ್ಫೆಕ್ಷನ್ ಆಗಿದೆಯಾ ಅದನ್ನೆಲ್ಲ ನೋಡಿದ್ದಾರೆ. ಇದರಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಬಿಟ್ಟರೆ ಇದರಲ್ಲಿ ತುಂಬ ಚೆನ್ನಾಗಿ ಡಿಟೇಲಿಂಗಾಗಿ ನಮ್ಮ ಲಿವರ್ಗೆ ಏನಾಗಿದೆ ಅಂತ ಒಂದು ಕೂದಲು ಸಹ ಕಂಡುಹಿಡಿಬೋದು ಅಂತ, ಒಂದು ಕೂದಲು ಎಲ್ಲೆಲ್ಲಿದ್ರೂ ಕಂಡುಹಿಡಿಬೋದಂತೆ, ಅಷ್ಟು ಸ್ಟ್ರಾಂಗು ಟೆಸ್ಟ್ ಇದು. ಸೊ ಹಂಗಾಗಿ ಇದರಲ್ಲಿ ಎಲ್ಲ ಆರ್ಗನ್ಸು ನಾರ್ಮಲ್ ಇದೆ, ಎಲ್ಲ ಯಾವ್ಯಾವ ಸೈಜಲ್ಲಿ ಇರಬೇಕು ಅಷ್ಟೇ ಸೈಜಲ್ಲಿದೆ. ಆದರೆ ಲಿವರಿಗೆ ಮಾತ್ರ ಸ್ಪ್ರೆಡ್ ಆಗಿ ಲೈಟಾಗಿ ನೀರು ತುಂಬ್ಕೊಳ್ಳೋ ಥರ ಆಗಿದೆ. ಇಮಿಡಿಯೇಟ್ ಅಡ್ಮಿಟ್ ಆದರೆ ಮೆಡಿಸನ್ ಮಾಡಬೇಕು, ಬರೀ ಇಂಜೆಕ್ಷನ್ ಮುಖಾಂತರನೇ ನಿಮಗೆ ಮೆಡಿಸನ್ ಮಾಡೋದು, ಇನ್ನೇನು ಕೊಡಲ್ಲ ಅಂತ ಹೇಳಿದ್ರು. ನಾವು ಬೆಳಗ್ಗೆ ಎದ್ದು ಬಂದ್ವಿ ಕೇಳಿಕೊಂಡು, ಬೆಳಗ್ಗೆ 9 ಗಂಟೆಗೆ ಬಂದು ನಾನು ಸಿಂಚು ಅಡ್ಮಿಟ್ ಆದೆ. ಶುರುವಾಯಿತು ನನಗೆ ಮೆಡಿಸಿನ್ಸು, ಬರೀ ಇಂಜೆಕ್ಷನ್ಸು. ನನಗೆ ಗ್ಯಾಸ್ಟ್ರಿಕ್ಕಿಗೂ ಅಂದರೆ ಸ್ಟಾರ್ಟಿಂಗ್ ಟ್ಯಾಬ್ಲೆಟ್ ಕೊಡ್ತಾರಲ್ವ, ಈಗ ಎಲ್ಲೇ ಹಾಸ್ಪಿಟಲ್ ಅಡ್ಮಿಟ್ ಆದರೂ ಮೆಡಿಸಿನ್ಸು ಏನು ರಿಯಾಕ್ಷನ್ ಆಗಬಾರ್ದು, ತೇಗೆಲ್ಲ ಬರಲ್ಲ, ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ದಂಗೆ ಆಗುತ್ತೆ ಊಟ ಎಲ್ಲ ತಿಂದಾಗ ಅಂತಂದ್ಬಿಟ್ಟು ಫಸ್ಟಿಗೆ ಟ್ಯಾಬ್ಲೆಟ್ ಕೊಡ್ತಾರಲ್ವ ಗ್ಯಾಸ್ಟ್ರಿಕ್ಕು. ಇಲ್ಲೆಲ್ಲ ನನಗೆ ಬರೀ ಇಂಜೆಕ್ಷನ್ ಮುಖಾಂತರನೇ ಗ್ಯಾಸ್ಟ್ರಿಕ್ಕು. ಬೆಳಗ್ಗೆ ಸ್ಟಾರ್ಟಿಂಗಲ್ಲೇ ಗ್ಯಾಸ್ಟ್ರಿಕ್ ಇಂಜೆಕ್ಷನ್ ಕೊಟ್ಟು ಆಮೇಲಿಂದ ಮೆಡಿಸನ್ ಹಾಕ್ತಾಯಿದ್ರು. ನನಗೆ ಮೊದಲನೇ ದಿನ ಏನಾಯ್ತಂದರೆ, ಏನು ಸಂತೋಷ್ ಅವ್ರು ಸತ್ತೋಗ್ಬಿಟ್ರಲ್ಲ ಜಾಂಡೀಸಿಂದ, ಅದು ವೀಡಿಯೋ ನೋಡ್ಬಿಟ್ಟು ಅಡ್ಮಿಟ್ ಆಗಿದ್ದೀನೇ ವೀಡಿಯೋ ನೋಡಿದೆ. ಸಿಕ್ಕಾಬಟ್ಟೆ ಭಯ ಆಗಿಬಿಟ್ಟು ಗಾಬರಿ ಆಗಿಬಿಟ್ಟೆ. ಮೊದಲೇ ಹುಷಾರಿರ್ತಿಲ್ಲ, ಸುಸ್ತು ಸಂಕಟ, ಅಂದರೆ ಮಾತಾಡೋಕ್ಕೂ ಶಕ್ತಿ ಆಗಿರಲಿಲ್ಲ. ಅದರಲ್ಲಿ ಈ ವಿಡಿಯೋ ನೋಡಿ ಇನ್ನೂ ನರ್ವಸ್ ಆಗಿಬಿಟ್ಟೆ, ಸಿಕ್ಕಾಬಿಟ್ಟೆ ಒಂಥರ ಮೈಂಡಿಗೆ ಹಾಕೊಂಡೆ ಅಂತ ಹೇಳ್ಬೋದು. ಆ ಟೆನ್ಷನ್ಗೆ ನನಗೆ ವಾಮಿಟ್ ಶುರು ಆಗಿಬಿಟ್ರು ಸಿಕ್ಕಾಬಿಟ್ಟೆ. ಆ ಮೆಡಿಸಿನ್ ಸ್ಮೆಲ್ಗಳಿಗೂ ಆಗ್ತಿತ್ತಿಲ್ಲ ನನಗೆ. ಮಲ್ಟಿವಿಟಮಿನ್ ಎಲ್ಲ ಸಿಕ್ಕಾಬಿಟ್ಟೆ ಸ್ಮೆಲ್ಲು, ಮೀನು ಸ್ಮೆಲ್ ಬಂದಂಗೆ ಬರೋದು, ಗಂಟಲೆಲ್ಲ ಓದಂಗೆ. ಮೊದಲೇ ಆಗ್ತಾ ಇರಲಿಲ್ಲಲ್ಲ, ನನಗೆ ವಾಮಿಟ್ ಆಗೋಕ್ಕೆ ಶುರು ಆಗಿಬಿಡ್ತು. ಮೊದಲನೇ ದಿನ ಅಂತೂ ಸಿಕ್ಕಾಬಿಟ್ಟೆ ಕಷ್ಟಪಟ್ಬಿಟ್ಟಿದ್ದೀನಿ ಆ ಮೆಡಿಸಿನ್ಸ್ನ ನನ್ನ ಬಾಡಿಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ. 2ನೇ ದಿನ ಸ್ವಲ್ಪ ನೈಟ್ ನರ್ಸ್ ಬರ್ತಾರೆ, ಇಬ್ಬರು ನರ್ಸ್ ಬಂದು ಲಾಸ್ಟ್ ವಿಡಿಯೋದಲ್ಲಿ ನೋಡಿದಿರಲ್ವ, ಇಬ್ಬರು ನರ್ಸ್. ಅವ್ರು ತುಂಬ ಧೈರ್ಯ ಹೇಳಿದ್ರು. ತುಂಬ ಅಳೋಬ್ರಂತ ಅವರು, ತುಂಬ ವರ್ಷ ಸರ್ವಿಸ್ ಇದೆ, ಇದ್ರ ಬಗ್ಗೆ ಎಲ್ಲ ತುಂಬಾ ಮೆಡಿಸಿನ್ಸ್ ಮಾಡಿದ್ದಾರೆ ಅವರು. ಅವರಂದ್ರು ಒಳ್ಳೊಳ್ಳೆ ಇಂಜೆಕ್ಷನ್ಸು ನಿಮಗೆ ಲಿವರ್ಗೆ ರಿಕವರಿ ಆಗೋಕ್ಕೆ ಚೆನ್ನಾಗಿ ಹಾಕಿಸ್ಕೊಳ್ಳಿ, ಬೇಗ ಕ್ಯೂರ್ ಆಗ್ತೀರಾ. ನೀವೇನಾದ್ರು ಈ ಥರ ಟೆನ್ಷನ್ ತೊಗೊಂಡ್ರೆ ಕಿಡ್ನಿ ಹಾಳಾಗುತ್ತೆ, ಯೋಚನೆ ಮಾಡಿ. ಆಲ್ಮೋಸ್ಟ್ ಲಿವರ್ ವರ್ಕ್ ಆಗ್ತಾಯಿಲ್ಲಲ್ವ, ಹಾಗಾಗಿ ನೀವು ಟೆನ್ಷನ್ ಮಾಡ್ಕೋಬಾರ್ದು, ಆದಷ್ಟು ಕಾಮಾಗಿರಿ.
ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ಹಣ್ಣು ಹಂಪಲು, ಆಮೇಲೆ ಊಟ ಚೆನ್ನಾಗಿ ತಿನ್ನಿ ಅಂತ ಹೇಳಿದ್ರು. ಆಮೇಲೆ ಇಷ್ಟೇ ಈ ಇಂಜೆಕ್ಷನ್ಸ್ಗಳು ಒಂದೊಂದು ಇಂಜೆಕ್ಷನ್ 800, 1000, 1500 ಈ ಥರ ಇದ್ದಿದ್ದು. ಇವನ್ನೆಲ್ಲ ಚೆನ್ನಾಗಿ ಹಾಕಿಸ್ಕೊಳ್ಳಿ, ಲಿವರಿಗೆ ಒಳ್ಳೊಳ್ಳೆ ಇಂಜೆಕ್ಷನ್ಸ್ ಇವು ಅಂತ ಹೇಳ್ಬಿಟ್ಟು ಧೈರ್ಯ ಕೊಟ್ಟರು. ನನಗೆ ಆಮೇಲೆ ಸ್ವಲ್ಪ ಸಮಾಧಾನ ಆಯಿತು. ನನಗೀಗ ತುಂಬ ಕಟ್ತಾ ಇತ್ತಲ್ಲ, ಮೈ ಕಟ್ತಾ, ಅದು ಆ ಮೆಡಿಸಿನ್ಸ್ ಬಿದ್ದು ನೈಟಿಂದನೇ ನನಗೆ ಕಟ್ತಾ ನಿಂತೋಯ್ತು. ಎಷ್ಟು ಶಕ್ತಿ ಇದೆ ನೋಡಿ. ಭಯನೇ ಆಗುತ್ತೆ, ಮೈ ಕಟ್ತಾ ನಿಂತ್ಕೊಂಡ್ರು ಹೆದರಿಕೆ ಆಗುತ್ತೆ, ನಿದ್ದೆ ಇರ್ತಿತ್ತಿಲ್ಲ, ರಾತ್ರಿ ಎಲ್ಲ ಕೆರ್ಕೊಳ್ತಾ ಇದೆ. ಅಂದರೆ ಜಾಂಡೀಸ್ ಶುರುವಾಗ ಒಂದು 4 ದಿವಸ ಹಂಗೆ ಮಾಡಿದ್ದೀನಿ, ಕೆರೆಯೋದು, ಬರೀ ರಾತ್ರಿ ಎಲ್ಲ ಕೆರೆಯೋದು ಆ ಥರ. ದಯವಿಟ್ಟು ಈ ಥರ ಎಲ್ಲ ಲಕ್ಷಣಗಳು ಬಂದರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಗ್ಯಾಸ್ಟ್ರಂಟಾಲಜಿಸ್ಟು ತಪ್ಪರೆ ಫಿಸಿಷಿಯನ್ಸ್ಗೆ ತೋರಿಸ್ಕೋಬೇಕಾಗತ್ತೆ. ಜಾಂಡೀಸ್ಗೆ ಅವರೇ ಮೆಡಿಸಿನ್ಸ್ ಮಾಡೋದು. ಅದಾದಮೇಲೆ ಸರ್ರು ಚೆನ್ನಾಗಿ ಇಂಜೆಕ್ಷನ್ ಕೊಟ್ಟರು. ಮಾರನೇ ದಿವಸ ಡೈಲಿ ಬ್ಲಡ್ ಟೆಸ್ಟ್ ಮಾಡೋರು, ಏಕೆಂದರೆ ಆ ಮೆಡಿಸಿನ್ಸ್ ನನ್ನ ದೇಹಕ್ಕೆ ಹಿಡಿತಿದೆಯಾ, ಇನ್ಫೆಕ್ಷನ್ ಕಮ್ಮಿ ಆಯ್ತಾ ಇದೆಯಾ, ಅಥವಾ ಬೇರೆದೇನಾರ ಚೇಂಜಸ್ ಮಾಡಬೇಕಾ ಅಂತ ಹೇಳಿ ಪ್ರತಿದಿನ ಬ್ಲಡ್ ಟೆಸ್ಟ್ ಆಗ್ತಾಯಿತ್ತು. ಆಮೇಲೆ ಅದೇ ಯಾವ ವೈರಸ್ ಅಂತ ಕಂಡಿಡಿಯಕ್ಕೆ ಮಾಡಿದ್ರು ಬ್ಲಡ್ ಟೆಸ್ಟು, ಅದು 2 ದಿನ ಆಗುತ್ತೆ ರಿಪೋರ್ಟ್ ಬರೋದು ಅಂತ ಹೇಳಿದರು. ಅಲ್ಲಿವರೆಗೂ ಅಷ್ಟೊತ್ತಿಗೆಲ್ಲ ಮೆಡಿಸಿನ್ಸ್ನ ಶುರು ಮಾಡಿದರು. ಅದಾದಮೇಲೆ ನನಗೆ ಜಾಂಡೀಸ್ ಜಾಸ್ತಿ ಆಗಿಬಿಡ್ತಲ್ಲ, ಮತ್ತು 5ಕ್ಕೆ ಬಂದುಬಿಡ್ತು. 2ನೇ ದಿನ ಟೆಸ್ಟ್, ಈ ಮೆಡಿಸಿನ್ ಬಿದ್ದ ಮೇಲೂ ಮಾರನೇ ದಿವಸ ಬ್ಲಡ್ ಟೆಸ್ಟ್ ಮಾಡಿದಾಗ 5ಕ್ಕೆ ಬಂದಿತ್ತು ಬಿಲ್ರುಬಿನ್. 4.19 ಇತ್ತು ಫಸ್ಟ್ ಟೈಮು, ಸೆಕೆಂಡ್ ಟೈಮು 5 ಆಗಿತ್ತು. ಸೊ ಹಂಗಾಗಿ ಇನ್ನೊಬ್ಬರು ಡಾಕ್ಟ್ರಿಗೂ ಸಜೆಸ್ಟ್ ಮಾಡಿದ್ರು. ಅವರು ಡಾಕ್ಟರ್ ಹಿತೇಶ್ ಅವರು, ಮೆಡಿಸಿನ್ ಗ್ಯಾಸ್ಟ್ರಂಟಾಲಜಿಸ್ಟ್ ಅವರು. ಅವರು ನನ್ನ ಜಾಂಡೀಸ್ಗೆ ಅವ್ರು ನೋಡಿದ್ದು. ಜಾಂಡೀಸ್ಗೆಲ್ಲ ಅವರು ಟ್ಯಾಬ್ಲೆಟ್ ಇಂಜೆಕ್ಷನ್, ಅವರು ಬೇರೆ ಮೆಡಿಸನ್ನ ಮಾಡೋದು. ಸೊ ಇಬ್ಬರು ಡಾಕ್ಟ್ರು ಹಾಗೆ ಊಟದಲ್ಲಿ ಎಣ್ಣೆ ಜಿಟ್ಟು ತಿನ್ನಂಗಿಲ್ಲ, ಜೊತೆಗೆ ರೆಡ್ ಮೀಟ್ ತಿನ್ನಂಗಿಲ್ಲ, ಒಂದು 15 ಡೇಸ್ ನಾನ್ ವೆಜ್ ತಿನ್ನಂಗಿಲ್ಲ ಅಂತ ಹೇಳಿದರು. ಇಲ್ಲ ಅಂತ ಹೇಳಿ ಮಿನಿಮಮ್ ಒಂದು 8-10 ದಿವಸ ಇರಬೇಕಾಗುತ್ತೆ ಕಣಮ್ಮ, ಅಡ್ಮಿಟ್ ಆಗಬೇಕಾಗುತ್ತೆ ಅಂತ ಹೇಳಿದರು. ಒಂದು 4 ದಿವಸದಲ್ಲೇ ನಾನು ರಿಟರ್ನ್ ಆಗಿದ್ದೀನಿ ಮನೆಗೆ. ಅಂತಂದರೆ ಚೆನ್ನಾಗಿ ಸಾತ್ವಿಕ ಆಹಾರ, ನಾನು ಹೋಟೆಲಲ್ಲಿ ಯಾವಾಗ ಹೊರಗಡೆ ನೀರು ಊಟದಿಂದ ಬಂದಿದೆ ಅಂತ ಹೇಳಿದ್ರು, ನಾನು ಅಲ್ಲಿಗೆ ಡಿಸೈಡ್ ಮಾಡಿದೆ. ನಾನು ಹಸ್ಕೊಂಡಿದ್ರು ನಾನು ಇನ್ನು ಆಚೆ ಕಡೆದು ಒಂದು ತುತ್ತು ಬಾಯಿಗೆ ಹಾಕ್ಬಾರ್ದು, ಒಂದು ಗುಟ್ಟಕ್ಕೂ ನೀರು ಕುಡಿಬಾರ್ದು, ಹಣ್ಣು ತಿನ್ಕೊಂಡು ಕಾಲ ಹಾಕೋಣ, ಇಲ್ಲಾಂದರೆ ಊರಿಂದ ತರಿಸೋಣ, ಈ ಥರ ಡಿಸೈಡ್ ಮಾಡಿದ್ದೆ. ಸೊ ನಮ್ಮಮ್ಮ ತುಂಬಾ ಪಾಪ ಅಡುಗೆ ಮಾಡಿ, ಪಿ ಜಿಲಿ ಅಡುಗೆ ಮಾಡಿ ನನಗೂ 3 ಟೈಮ್ಗೆ ಆಗೋ ಥರ ಮಾಡಿ ಕಳಿಸಿದ್ದಾರೆ. ಆಮೇಲೆ ನನ್ನ ಜೈ ಕೂಡ, ನನ್ನ ತಮ್ಮ, ನನ್ನ ರಿಪೋರ್ಟ್ ಎಲ್ಲ ತಗೊಂಡು ಫೋಟೋ ಹಾಕಿಸ್ಕೊಂಡು ಅಲ್ಲಿ ಬೆಂಗಳೂರಲ್ಲಿ ಒಳ್ಳೆ ಗ್ಯಾಸ್ಟ್ರಂಟಾಲಜಿಸ್ಟ್ಗೆ ಸೆಂಡ್ ಮಾಡಿ, ಅವ್ರಿಗೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗಿದೆ ಅಂತೆಲ್ಲ ಹೇಳಿ ಮೆಡಿಸಿನ್ಸ್ ಎಲ್ಲ ಕರೆಕ್ಟಾಗಿ ಮಾಡ್ತಿದ್ದಾರೋ, ಅಥವಾ ಏನಾರು ಬೆಂಗಳೂರಿಗೆ ಕರ್ಸ್ಕೊಳ್ಳೋದು ಅಂತೆಲ್ಲ ಅವರಿಗೆ ಸೆಂಡ್ ಮಾಡಿ, ಅವರು ಒಳ್ಳೆ ಮೆಡಿಸಿನ್ ಕೊಡ್ತಾಯಿದ್ದಾರೆ, ಅಲ್ಲೇ ತೋರಿಸಿ ಬೇರೆ ಕಡೆ ಶಿಫ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅವರು ಹೇಳಿ, ಅವರು ಅದೂ ನನ್ನ ತಮ್ಮ ತುಂಬಾ ಇದು ಮಾಡಿದೆ. ಮಾತ್ರ ಸಡನ್ನಾಗಿ 1000 ರೂಪಾಯಿ ಖರ್ಚಾಗೋ ಥರ ಆಗಿಬಿಡ್ತು. ಮೊದಲನೇ ದಿನವೇ ಒಂದು 15,000 ಹತ್ರ ಆಗಿಬಿಡ್ತು. ಅವನಿಗೂ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಅಮ್ಮನೂ ತುಂಬಾ ಅಡುಗೆ ಎಲ್ಲ 4 ದಿನ 3 ಟೈಮ್ಗೆ ಆಗೋಂಗೆ ವೆರೈಟಿ ಸೊಪ್ಪು ತರಕಾರಿ ಎಲ್ಲನೂ ಮಾಡಿ ಕಳ್ಸೋದು ಕಷ್ಟ ಇದೆ ಪಿ ಜಿಗೆ ಅಡುಗೆ ಮಾಡಿಕೊಂಡು. ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ ಊಟ ಚೆನ್ನಾಗಿ ತಿಂದಿದ್ದು, ಚೆನ್ನಾಗಿ ಅಂದರೆ ಲೈಟಾಗಿ ತಿಂದ್ರೂ ನನಗೆ ಅದು ಅವ್ರು ಮೆಡಿಸಿನ್ ಮಾಡ್ತಿದ್ಕೂ ನಾನು ಊಟ ಮಾಡ್ತಿದ್ದ ಕ್ರಮಕ್ಕೂ ನನಗೆ ಮ್ಯಾಚ್ ಆಯಿತು. ಬೇಗ ರಿಕವರಿ ಕಂಡುಕೊಂಡೆ. ಹೇಳಿದ್ನಲ್ಲ, ಅವ್ರು ಹೇಳಿದ್ರು 100ರಲ್ಲಿ ಇಬ್ಬರು ಈ ಹೆಪಟೈಟಿಸ್ ಎ ಬಂದರೆ ಸಾಯ್ತಾರಂತೆ, ಏಕೆಂದರೆ ಅವ್ರಿಗೆ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಇಲ್ದಾನೆ ಇರೋರಿಗೆ. ಆಮೇಲೆ ಲಿವರ್ ಡ್ಯಾಮೇಜ್, ಮಲ್ಟಿಪಲ್ ಆರ್ಗನ್ಸ್ ಎಲ್ಲ ಡ್ಯಾಮೇಜ್ ಆದಮೇಲೆ ನಾವು ಹಾಸ್ಪಿಟಲ್ಗೆ ಹೋದಾಗ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡೋ ಥರ ಚಾನ್ಸಸ್ ಆಗುತ್ತಂತೆ. ಸೊ ಹಂಗಾಗಿ ಆದಷ್ಟು ಈ ಥರ ಸಣ್ಣ ಪುಟ್ಟ ಸಿಂಟಮ್ಸ್ ಕಂಡಾಗಲೇ ನೀವು ನಾಟಿ ಮೆಡಿಸಿನ್ನ ಸಡನ್ನಾಗಿ ಮಾಡೋಕ್ಕಿಂತ ಮುಂಚೆ ಫಸ್ಟಿಗೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಯಾವುದರಿಂದ ಜಾಂಡೀಸ್ ಬಂದಿದೆ ಅಂತ ತಿಳ್ಕೊಂಡು ನೀವು ಆಮೇಲೆ ನಾಟಿ ಮೆಡಿಸಿನ್ಸ್ನ ಮಾಡಿಸ್ಕೊಳ್ಳಿ. ನನಗೂ ಸುಮಾರು ಜನ ಹೇಳಿದ್ರು ನಾಟಿ ಮೆಡಿಸಿನ್ ಮಾಡಿಸ್ಕೊಂತ. ಫಸ್ಟಿಗೆ ನಾನು ಅದಕ್ಕೆ ಕೈ ಹಾಕಿಲ್ಲ, ನಾನು ಮಾಡಿಸ್ಕೊಳ್ಳೂ ಇಲ್ಲ. ಫುಲ್ ಕಂಪ್ಲೀಟಾಗಿ ಇಂಗ್ಲೀಷ್ ಮೆಡಿಸಿನಿಂದನೇ ನಾನು ಕ್ಯೂರ್ ಆಗಿರೋದು. ನನ್ನ ಆಹಾರ ಕ್ರಮ ನಾನೇ ಮನೇಲಿ ಮೇಂಟೈನ್ ಮಾಡಿಕೊಂಡೆ. ಸೊ ಹಂಗಾಗಿ ಬೇಗ ರಿಕವರಿ ಕಂಡುಕೊಂಡೆ. ಹಾಗೆ ಕೆಲವೊಂದು ಪ್ರಿಕಾಷನ್ನ ಇದು ಬಂದಮೇಲೆ ನಾವೇನು ತೊಗೋಬೇಕು ಅಂತ ಹೇಳಿದ್ರು ಅಂದರೆ, ಹೈಜೀನ್ ಮೇಂಟೈನ್ ಮಾಡಬೇಕು. ಮನೇಲಿ ಬೇರೆಯವ್ರಿಗೂ ಇದು ಹರಡೋ ಸಾಧ್ಯತೆ ಇರುತ್ತೆ. ಗಾಳಿ ಮುಖಾಂತರ ಅಲ್ಲ, ಮೋಷನ್ ಮಾಡ್ತೀವಿ, ಯೂರಿನ್ ಮಾಡ್ತೀವಿ, ಬಾತ್ರೂಮ್ ಮುಖಾಂತರ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳಿಗೂ ಹರಡೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಯಾವಾಗಲೂ ಕ್ಲೀನ್ನೆಸ್ನ ಮೇಂಟೈನ್ ಮಾಡಬೇಕು ಅಂತ ಹೇಳಿದರು. ಸೊ ನಾನು ಯಾವಾಗಲೂ ಬಾತ್ರೂಮ್ಗೆ ಹೋದರೆ ಚೆನ್ನಾಗಿ ಡೆಟೈಲು, ಯೂರಿನ್ ಮಾಡಿದ್ರೂ ವಾಶ್ ಮಾಡಿ ಬರ್ತಿದ್ದೆ, ಮೋಷನ್ ಮಾಡಿದ್ರೂ ವಾಶ್ ಮಾಡಿ ಬರ್ತಿದ್ದೆ. ಈ ಥರ ಮೇಂಟೈನ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಅದಾದಮೇಲೆ ಒಳ್ಳೆ ಆಹಾರ ತೊಗೊಂಡಿದ್ದೀನಿ. ಇನ್ನೊಂದು ಏನು ಹೇಳಿದ್ದಾರೆ ಅಂತಂದರೆ, ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ ಅಂತ ಹೇಳಿದ್ದಾರೆ 2 ಮಂತ್ಸ್ ಆದಮೇಲೆ. ನಾನೀಗ ಹಬ್ಬ ಎಲ್ಲ ಮುಗಿಸ್ಕೊಂಡು ಹೋಗಿ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಹಾಕಿಸ್ಕೊಳ್ತೀನಿ. ಇಡೀ ಫ್ಯಾಮಿಲಿ ಮೆಂಬರ್ಸ್ ಕೂಡ ಹಾಕಿಸ್ಕೊಳ್ಳಿ. ಬ್ಲಡ್ ಟೆಸ್ಟ್ ಮಾಡಿಸ್ಕೋಬೇಕು. ನನಗೆ ಯಾವುದು ಬ್ಲಡ್ ಟೆಸ್ಟ್ ಇಲ್ಲ, ಎಲ್ಲನೂ ಮಾಡಿ ಆಗಿದೆ. ಹೆಪಟೈಟಿಸ್ ಬಿ ವೈರಸ್ ಇಲ್ಲ ನನ್ನ ದೇಹದಲ್ಲಿ. ಸೊ ಹಂಗಾಗಿ ನನಗೆ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಹಾಕಿಸ್ತಾರೆ. ಮತ್ತು ಮಕ್ಕಳು ಸಹ 1 ವರ್ಷ ಆದಮೇಲಿಂದ ಮಕ್ಕಳಿಗೂ ಸಹ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ನ 3 ಡೋಸಲ್ಲಿ ಹಾಕ್ತಾರಂತೆ. ಹಾಕ್ಸೋದ್ರಿಂದ ಮುಂದೆ ಬರೋ ಲಿವರ್ ಮೇಲೆ ಬರೋ ರಿಸ್ಕ್ ಕಮ್ಮಿ ಆಗುತ್ತಂತೆ. ಹಾಗಾಗಿ ನನಗೆ ಮೇಯ್ನ್ ಹಾಕಿಸ್ಕೊಳ್ಳಿ ಅಂತ ಹೇಳಿದರೆ, ಕಂಡೀಷನ್ ಆಗಿ ಹೇಳಿದರೆ ಹಾಕಿಸ್ಕೊಳ್ಳಿ ಅಂತ ಹೇಳಿ. ಯಾಕೆಂದರೆ ಫಸ್ಟ್ ಟೈಮ್ ನನ್ನ ಇನ್ಫೆಕ್ಷನ್ಗೆ ಒಳಗಾಗಿರೋದ್ರಿಂದ ಇನ್ನು ಮುಂದೆ ಹೇಳೋದು ಮತ್ತು ಇನ್ಫೆಕ್ಷನ್ಗೆ ಒಳಗಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಹಾಕಿಸ್ಕೊಳ್ಳೋದ್ರಿಂದ ಪ್ರೊಟೆಕ್ಷನ್ ಸಿಕ್ತಂಗೆ ಆಗುತ್ತೆ. ಹೆಪಟೈಟಿಸ್ ಬಿ ತುಂಬಾ ಸ್ಟ್ರಾಂಗು ಮತ್ತು ಸಾಯೋವರೆಗೂ ನಮ್ಮ ದೇಹದಲ್ಲಿ ಇರುವಂಥ ವೈರಸ್ಸು. ಅದಕ್ಕೋಸ್ಕರ ನಾವು ಈಗಲೇ ಹಾಕಿಸ್ಕೊಂಡ್ರೆ 98% ಆ ವೈರಸ್ಸು, ಹೆಪಟೈಟಿಸ್ ಎ ಮತ್ತು ಬಿ ಯಾವುದೇ ವೈರಸ್ ನಮ್ಮ ದೇಹಕ್ಕೆ ಒಳಗೋದ್ರೂ ಈ ವ್ಯಾಕ್ಸಿನಿಂದ ಅದು 98% ನಮ್ಮ ಲಿವರ್ನ ಹಾಳು ಮಾಡೋಕ್ಕೆ ಚಾನ್ಸಸ್ ಇರಲ್ಲ, ಬಂದು ಹೊರಟೋಗುತ್ತಂತೆ. ಏನಾರು ಹಾಕಿಸ್ಕೊಳ್ದೆ
ನಾವು ಈ ವೈರಸ್ಗೊಳಗಾದರೆ ಸಾಯೋವರೆಗೂ ಪ್ರಿಕಾಷನ್ ತೊಗೋಬೇಕಂತೆ. ಹೆಪಟೈಟಿಸ್ ಬಿ ಮೇನ್ ಡೇಂಜರಸ್ ಅಂತ ಆಯಿತಾ. ಇದೊಂದು ಹಾಕಿಸ್ಕೊಂಡ್ರೆ ಸಾಕಂತೆ. ನಾನು ಏನು ಹಾಕಿಸ್ಕೊಳ್ಳೋಣ ವ್ಯಾಕ್ಸಿನ್ ಅಂದ್ಕೊಂಡೆ, ಬೇಡ ಅಂದರು. ಬಿ ಒಂದು ಹಾಕಿಸ್ಕೊಳ್ಳಿ, ಇದೆಲ್ಲ ವೈರಸ್ಗೂ ಪ್ರೊಟೆಕ್ಷನ್ ಕೊಡುತ್ತೆ ಅಂತ ಹೇಳಿದ್ರು. ಇದು ಫ್ಯಾಮಿಲಿಗೆಲ್ಲ ಅವಶ್ಯಕತೆ ಇದೆ. ಯಾರೇ ಹಾಕಿಸ್ಕೊಂಡ್ರು ಅವ್ರಿಗೊಂದು ಬ್ಲಡ್ ಟೆಸ್ಟ್ ಮಾಡ್ತಾರೆ. ಯಾಕೆಂದರೆ ಕೆಲವೊಂದು ಸಲ ನಮ್ಮ ದೇಹದಲ್ಲಿ ಹೆಪಟೈಟಿಸ್ ಬಿ ವೈರಸ್ ಇರುತ್ತಂತೆ. ಅದು ಏನೂ ತೊಂದರೆ ಕೊಡದೆ ಹೋದ್ರೂ ಇರುತ್ತಂತೆ ದೇಹದಲ್ಲಿ. ಇನ್ನು ನಮ್ಮ ಇಮ್ಯೂನ್ ಸಿಸ್ಟಮ್ ಲೋ ಆದಾಗ ಅದು ತೊಂದರೆ ಕೊಡೋಕ್ಕೆ ಶುರುವಾಗೋದಂತೆ. ಹಾಗಾಗಿ ಅದನ್ನು ಟೆಸ್ಟ್ ಮಾಡಿ ಅದಿಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ವ್ಯಾಕ್ಸಿನ್ ಕೊಡೋದಂತೆ. ಇದ್ದರೆ ಮಾತ್ರ ವ್ಯಾಕ್ಸಿನ್ ಕೊಡಲ್ವಂತೆ. ಹೆಪಟೈಟಿಸ್ ಬಿ ಇದೆ ಅಂದರೆ ವ್ಯಾಕ್ಸಿನ್ ಇಲ್ಲ, ಲೈಫ್ ಟೈಮ್ ಪ್ರಿಕಾಷನ್ ಕೊಡ್ತಾರೆ. ಬೇರೆ ಥರದ್ದೇನು ಡ್ಯಾಮೇಜ್ ಆಗದಿರೋ ಥರ ಮಾಡೋದಕ್ಕೆ ಅದನ್ನು ಸ್ವಲ್ಪ ಶಕ್ತಿ ಕಮ್ಮಿ ಮಾಡೋ ಥರ ಮಾಡ್ತಾರೆ. ನನಗೆ ಕೊಟ್ಟಿದ್ದು ಇಂಜೆಕ್ಷನ್ಸ್ಗಳಿಗೆಲ್ಲ ಏನಂತಂದರೆ ಆ ಇನ್ಫೆಕ್ಷನ್ ಈಗ ಏನು ಹರಡಿತ್ತು ಅದನ್ನು ಜಾಸ್ತಿ ಹರಡ್ದಿರೋ ಥರ, ಮತ್ತು ಆ ವೈರಸ್ನ ಶಕ್ತಿ ಕಮ್ಮಿ ಮಾಡೋ ಥರ ಇಂಜೆಕ್ಷನ್ನು, ಮತ್ತು ಲಿವರ್ನ ಕಮ್ ಬ್ಯಾಕ್ ಮಾಡೋ ಥರ ಮಾಡಿರೋದು. ಅದ್ರ ಜೊತೆಗೆ ನಾನು ಊಟದಿಂದ ಎರಡು ಮಿಕ್ಸ್ ಆಗಿ ನಾನು ಬೇಗ ರಿಕವರಿ ಕಂಡುಕೊಂಡೆ. ವಿತಿನ್ 4 ಡೇಸಲ್ಲಿ ನಾನು ಡಿಸ್ಚಾರ್ಜ್ ಆದೆ ಅಂತ ಹೇಳ್ಬೋದು. ನೋಡಿ, ಇದಿಷ್ಟು ನಾನು ಹೆಪಟೈಟಿಸ್ ಎ ವೈರಸ್ ಬಂದು ನಾನು ಜಾಂಡಿಸಿಗೆ ತಿರ್ಕೊಂಡು ಅಷ್ಟೆಲ್ಲ ಸ್ಟ್ರಗಲ್ ಮಾಡಿ ಕಂಪ್ಲೀಟ್ ಗುಣಮುಖಳಾಗಿ ಇವತ್ತು 2 ತಿಂಗಳಾದ ಮೇಲೆ ನಿಮ್ಮ ಮುಂದೆ ಬಂದು ಕೂತು ವಿಡಿಯೋ ಮಾಡ್ತಾ ಇರೋದು. ಯಾಕೆಂದರೆ ನಿಮಗೆ ಯಾರೋ ಕೇಳೋದಕ್ಕಿಂತ ಈ ಒಂದು ವೈರಸ್ಗೆ ತುತ್ತಾಗಿ ಅದರಿಂದ ನಾನು ಅನುಭವಿಸಿ ಏನೇನೆಲ್ಲ ಆಯಿತು ಅಂತ ಅದನ್ನು ನಿಮ್ಮ ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇರೋದ್ರಿಂದ ಇದನ್ನು ಆದಷ್ಟು ಶೇರ್ ಮಾಡಿ. ಯಾರಿಗೆ ಯಾವ ಟೈಮಲ್ಲಾದ್ರೂ ಬರ್ಬೋದು. ಹಾಗೆ ಇನ್ನೊಂದು, ಹೊರ್ಗಡೆ ಎಲ್ಲೂ ಪಾನಿಪುರಿ ನೀರಲ್ಲಿ ಬರೋದಂತೆ. ಪಾನಿಪುರಿ ತಿನ್ನುವಾಗಲೂ ಅಷ್ಟೇ ಕ್ಲೀನಾಗಿರೋ ಕಡೆ ತಿನ್ನಬೇಕು ಅಂತ ಹೇಳಿದ್ರು. ಅವರೇ ಬಿಡಿಸಿದ್ರೆ ಎಲ್ಲರಿಗೂ ಇರುತ್ತೆ ಕಾಮನ್ ತಿಂತಾರೆ ಅನ್ನೋದು. ಹಾಗಾಗಿ ನೀಟಾಗಿರೋ ಕಡೆ ತಿನ್ನಬೇಕು. ಪಾನಿಪುರಿ ನೀರಲ್ಲಿ ಮೇಯ್ನಾಗಿ ಜ್ಯೂಸ್ಗಳಲ್ಲಿ ಬಳಸೋ ನೀರು ಯಾವ ನೀರು ಹಾಕ್ತಾರೆ ಅನ್ನೋದು ಗೊತ್ತಿರಲ್ಲ. ಐಸ್ ಕ್ರೀಮ್ಸು, ಕ್ವಾಲಿಟಿ ಇಲ್ದಿರೋ ಐಸ್ ಕ್ರೀಮ್ಸು, ಹಾಗೆ ತುಂಬ ದಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡು ತಿನ್ನೋ ಊಟದಿಂದ, ತರಕಾರಿಗಳು ತೊಳೆದೇ ಮಾಡೋದ್ರಿಂದ, ಮತ್ತು ಹೆಪಟೈಟಿಸ್ ಎ ವೈರಸ್ ಇರೋರು ಮೋಷನ್ ಯೂರಿನ್ ಮಾಡಿ ನೀಟ್ನೆಸ್ ಮೇಂಟೈನ್ ಮಾಡದೆ ಬರೋದ್ರಿಂದ ಬೇರೆಯವ್ರಿಗೂ ಹರಡೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ನಾನು ತುಂಬ ಪಾಲಿಸಿದ್ದೀನಿ ಆಯಿತಾ. ಇನ್ನು ನೆಕ್ಸ್ಟ್ ನಾನು ಎಲ್ಲೂ ಹೊರಗಡೆ ಏನೂ ತಿಂತಾಯಿಲ್ಲ, ಎಲ್ಲೂ ಹೋಗಿಲ್ಲ. ಕಾಫಿ ಟೀ ಬಿಟ್ಟಿದ್ದೀನಿ. 2 ತಿಂಗಳಾಯಿತು ಕಾಫಿ ಟೀ ಕುಡ್ದಿಲ್ಲ. ಸಕ್ಕರೆನೇ ನನಗೆ ಆಯ್ತಾಯಿಲ್ಲ, ಕಾಫಿ ವಾಸನೆ ಆಗ್ತಾಯಿಲ್ಲ. ಏನು ಬಿಟ್ಟಿದ್ದೆ ಅದು ಹಂಗೇ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಅದೊಂದು ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು. ಇದು ಬರ್ಲಾಗ ನನ್ನ ಲೈಫ್ ಸ್ಟೈಲೇ ಚೇಂಜ್ ಆಗಿದೆ. ನೆಕ್ಸ್ಟಿನ ವ್ಲಾಗ್ಗಳಲ್ಲಿ ಇನ್ನೆಲ್ಲ ನಾನು ಆಹಾರ ಕ್ರಮನ ಪಾಲಿಸ್ದೆ. ಕೆಲವೊಂದು 3-4 ದಿನದ ವೀಡಿಯೋ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಆಸ್ಪತ್ರೆಯಿಂದ ಬಂದು ನಾನು ತುಂಬ ಸುಸ್ತಲ್ಲಿದ್ದೆ ಅಲ್ಲ. ಹಾಗಾಗಿ ಮೊದಲನೇ ದಿನದಿಂದ ಏನು ವೀಡಿಯೋ ಮಾಡಿಲ್ಲ. ಒಂದು 3-4 ಡೇಸ್ ಆದಮೇಲೆ ಒಂದು 3 ದಿನದ ವೀಡಿಯೋ ಮಾಡ್ಕೊಂಡೆ ಏನೆಲ್ಲ ತಿಂತೀನಿ. ಹಾಗೆ ನಾನೆಲ್ಲ ಏನು ಮೆಡಿಸಿನ್ ಮಾಡ್ಕೊಂಡೆ ಜಾಂಡಿಸ್ಗೆ, ಸ್ವಲ್ಪ ಎಲ್ಲ ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಟ್ಟಿದ್ರಲ್ಲ, ಅದಕ್ಕೆ ತಕ್ಕನಾಗೆ ಮನೇಲಿ ಯಾವ ಥರ ಮಾಡ್ಕೋಬೋದು ನನಗೆ ತಿಳಿದಿರೋ ರೀತಿಲಿ ಮಾಡಿದ್ದೀನಿ. ಅದನ್ನೆಲ್ಲ ಶೇರ್ ಮಾಡ್ತೀನಿ. ಸ್ವಲ್ಪ ಲೆಂತಿ ಆದ್ರೂ ಕಂಪ್ಲೀಟಾಗಿ ನೋಡಿದ್ದೀರಾ, ಖುಷಿ ಆಗುತ್ತೀರಾ. ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಆದಷ್ಟು ಶೇರ್ ಮಾಡಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಒಳ್ಳೊಳ್ಳೆ ವೀಡಿಯೋಸ್ ಮಾಡಲಿಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ದಿನ ಊರಿಗೆ ಹೋಗಬೇಕು. ನಮ್ಮೂರಲ್ಲಿ ಹಬ್ಬ ಇದೆ, ಆಯುಧ ಪೂಜೆ ಟೈಮು. ಸರಿ ಫ್ರೆಂಡ್ಸ್, ಇದಿಷ್ಟು ನಾನು ಹೆಪಟೈಟಿಸ್ ಎ ವೈರಸ್ಸಿಂದ ಏನೆಲ್ಲ ನಾನು ಅನುಭವಿಸ್ದೆ ಅನ್ನೋದನ್ನು ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ನನಗೆ ಹೇಗೆ ಬಂತು, ಏನು ಕಾರಣ, ಹೇಗಿರಬೇಕು, ಏನೇನು ಮಾಡಬೇಕು ಎಲ್ಲನೂ ಹೇಳಿದ್ದೀನಿ. ಇವತ್ತಿನ ವ್ಲಾಗು ತುಂಬ ಇನ್ಫಾರ್ಮೇಟಿವ್, ಯೂಸ್ಫುಲ್ ವೀಡಿಯೋ, ಎಲ್ಲರೂ ತಿಳ್ಕೊಬೇಕಾಗಿರೋಂಥ ವೀಡಿಯೋ, ಅವೇರ್ನೆಸ್ ಮೂಡಿಸೋಂಥ ವೀಡಿಯೋ. ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು. ಸರಿ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನನ್ನ ಹೆಪಟೈಟಿಸ್ ಜರ್ನಿ ಸ್ಟೋರಿ ವೀಡಿಯೋ ಅಂತ ಹೇಳ್ಬೋದು. ಸರಿ ಫ್ರೆಂಡ್ಸ್, ನಾಳೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.